ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಸಲ ಬಂದಿದ್ದೀರಾ ಗ್ರೇ ಗೇಮ್ಸ್ ಇವೆಂಟ್ಸ್ ಆಗಲಿ, ನಾನು ಬೇರೆ ಪ್ರೊಡಕ್ಷನ್ಸ್ಗೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇವತ್ತಿನ ನಮ್ಮ ಗೆಸ್ಟ್ಸ್ ಚೆನ್ನೇಗೌಡ ಸರ್, ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಮುರಳಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಶ್ವಿನಿ ಮೇಡಮ್, ಸೊ ಎಲ್ಲ ಉಳಿದ ಇನ್ವೈಟೀಸ್ಗೂ ಐ ವೆಲ್ಕಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಸೊ ಸಿನಿಮಾ ಬಗ್ಗೆ ತುಂಬ ಎಲ್ಲರೂ ಮಾತಾಡಿದ್ದಾರೆ. ನನಗೆ ಯೂಶ್ವಲಿ ಸ್ಕ್ರೀನ್ ಮೇಲೆ ಬಂದರೆ ನರ್ವಸ್ ಆಗ್ತೀನಿ. ಹಿಂದೆ ನಿಂತಾಗ ಐ ವಿಲ್ ಬಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಆ್ಯಂಡ್ ಐ ಎಕ್ಸ್ಪೆಕ್ಟ್ ಲಾಟ್ ಫ್ರಮ್ ಮೈ ಆರ್ಟಿಸ್ಟ್ಸ್. ಬಟ್ ನನಗೆ ಮೇಲೆ ಕ್ಯಾಮ್ರಾ ಇಟ್ಟರೆ ನನಗೆ ಗೊತ್ತೇ ಆಗಲ್ಲ ಏನು ಹೇಳಬೇಕಂತ. ಸೊ ಬಟ್ ಕೆಲವು ವಿಷಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಟೈಮ್ದಲ್ಲಿ ಹೇಳ್ತೀನಿ. ಸೊ ಆನಂದ್ ಅವರು ಈ ಕಾನ್ಸೆಪ್ಟ್ ತೊಗೊಂಬಂದರು. ಸ್ವಲ್ಪ ನಾನು ಯೋಚನೆ ಮಾಡಿದೆ, ಯಾಕಂತಂದರೆ ಕಾಂಪ್ಲಿಕೇಟೆಡ್ ಇತ್ತು, ಮತ್ತು ಕನ್ನಡ ಆಡಿಯನ್ಸ್ಗೆ ಅದನ್ನು ಹೇಗೆ ಒಂದು ಕನ್ವಿನ್ಸಿಂಗ್ ಆಗಿ ಎಮೋಷ್ನಲ್ ಆಗಿ ಸ್ಟೋರಿ ಹೇಳೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಕೆಲವು ಮಂತ್ಗಳು ಅದನ್ನು ಸ್ಟೋರಿ ಡೆವಲಪ್ ಮಾಡಿದ್ವಿ. ಆಮೇಲೆ ಕನ್ವಿನ್ಸ್ ಆದೆ ನಾನು, ಓಕೆ ಮಾಡ್ಬೋದು ಇದನ್ನಂತ. ದೆನ್ ಆನಂದ್ ಅವ್ರಿಗೆ ಹೇಳಿದೆ, ಆಯಿತು ಮಾಡೋಣ ಆನಂದ್ ಅವ್ರಂತ. ಸೊ ಆನಂದ್ ವಾಸ್ ಮೋರ್ ಲೈಕ್ ಅ ಫ್ರೆಂಡ್ ದ್ಯಾನ್ ಅ ಪ್ರೊಡ್ಯೂಸರ್. ಓಕೆ, ದಟ್ಸ್ ವಾಟ್ ಐ ವಾಂಟ್ ಟು ಸೇ. ದಟ್ ಈಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್. ಓಕೆ, ಸೊ ಅದಾದಮೇಲೆ ಕಾಸ್ಟಿಂಗಿಗೆ ಬಂತು. ಕಾಸ್ಟಿಂಗಿಗೆ ಬಂದಾಗ ಒಂದು ಹಾರ್ವರ್ಡ್ ರಿಟರ್ನ್ ಸೈಕಾಲಜಿಸ್ಟ್, ಅಂದರೆ ಅವ್ರು ಏನೇ ಹೇಳಿದ್ರು ಒಂದು ಅಥೆಂಟಿಕ್ ಆಗಿರಬೇಕು ಅಂಥ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಅದಕ್ಕೆ ವಿಜಯ್ ಸರ್ಗೆ ನಾವು ಅಪ್ರೋಚ್ ಮಾಡಿದ್ವಿ. ಯಾಕಂದರೆ ಅವ್ರದ್ದು ಇಂಪ್ರೆಷನ್ ಹಾಗೆ ಇದೆ ಎಲ್ಲರ ಮೇಲೆ. ಅವ್ರು ಹೇಳಿದರೆ ಅದೊಂದು ಸ್ವಲ್ಪ ಅಥೆಂಟಿಕ್ ಅನಿಸುತ್ತೆ. ಓಕೆ, ಸುಮ್ಮನೆ ಮಾಡೋದೊಂದು ಹೇಳೋದೊಂದು ಹಂಗಿಲ್ಲ. ಸೊ ನಮಗನ್ನಿಸ್ತು, ನಾನು ಆನಂದ್ ಅವ್ರು ಡಿಸ್ಕಸ್ ಮಾಡಿದಾಗ, ಇಲ್ಲ ಸರ್, ಈ ಒಂದು ಸಬ್ಜೆಕ್ಟ್ನ ಇವ್ರ ಕಡೆಯಿಂದ ಹೇಳಿಸಿದ್ರೇ ಚೆನ್ನಾಗಾಗುತ್ತೆ ಅಂತ. ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಆಮೇಲೆ ಐ ವಾಂಟೆಡ್ ಅ ಸ್ಟ್ರಾಂಗ್ ಪೊಲೀಸ್ ಆಫೀಸರ್. ಸೊ ಭಾವನಾ ಮೇಡಮ್ಗೆ ವಿಜುವಲೈಸ್ ಮಾಡೋದು ಕಷ್ಟ ಆಯಿತು, ಯಾಕಂದರೆ ಅವರಂಥ ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಬಟ್ ಸಮ್ ಹೌ ಐ ನ್ಯೂ ದ್ಯಾಟ್ ಸಮ್ ಆಫ್ ಹರ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಬೇರೆ ಫಿಲ್ಮಲ್ಲಿ ನಾನು ನೋಡಿದ್ದೆ, ಈ ಕೆಲಸ ತೆಗಿಬೋದು ಅಂತ ನನಗೆ ಗೊತ್ತಿತ್ತು. ಸೊ ಭಾವನಾ ಮೇಡಮ್ಗೆ ಹಾಗೆ ಸೆಲೆಕ್ಟ್ ಮಾಡಿದ್ವಿ. ಸೊ ವಿಜಯ್ ಸರು, ಭಾವನಾ ಮೇಡಮ್ ಆನ್ ಬೋರ್ಡ್ ಬಂದರು. ಮತ್ತು ಶ್ರುತಿ ಪ್ರಕಾಶ್ ಅವ್ರದ್ದೊಂದು ಸೆಲೆಬ್ರಿಟಿ ಕ್ಯಾರೆಕ್ಟರ್ ಇದೆ, ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇದೆ. ಆ ರೀತಿ ಗ್ಲ್ಯಾಮರಸ್ ಒಂದು ಲುಕ್ ಬೇಕಾಗಿತ್ತು, ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಇಶಿತಾ, ನನಗೆ ಅದೇ ಲುಕ್ ಬೇಕಾಗಿತ್ತು. ಸೊ ಒಂದು ಯಾಕೆ ಅಂತ ಆ ಫಿಲ್ಮಲ್ಲಿ ನೋಡಿ ನೀವು, ನಾನು ಹೇಳಲ್ಲ, ಬಟ್ ಆ ಒಂದು ಪರ್ಟಿಕ್ಯುಲರ್ ಲುಕ್ ಬೇಕಾಗಿತ್ತು. ಹೀಗಾಗಿ ಇಶಿತಾಗೆ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಅಪರ್ಣಾ ಮೇಡಮ್ ಇಲ್ಲ, ಇವತ್ತು ಹಾಸ್ಪಿಟ್ಲಲ್ಲಿದ್ದಾರೆ. ಈಗ ಒಂದು ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅವ್ರಿಗೆ. ಇಲ್ಲ ಅಂದರೆ ಅವ್ರು ಇಷ್ಟು ಎಕ್ಸೈಟ್ ಆಗಿದ್ದರು ಬರಲಿಕ್ಕೆ ಈ ಫಂಕ್ಷನ್ಗೆ. ಅವರು 2 ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ರು. ಎವ್ರಿ ಟೈಮ್ ನನಗೆ ಕೇಳೋರು, ಗಂಗಾಧರ್ ಯಾವಾಗ ಮಾಡ್ತಿದ್ದೀರಾ ಅಂತ. ನಿನ್ನೆ ಕಾಲ್ ಮಾಡಿದರು. ಆಲ್ಮೋಸ್ಟ್ ಶಿ ಹ್ಯಾಡ್ ಟಿಯರ್ಸ್. ಇಲ್ಲ ಗಂಗಾಧರ್, ಐ ಹ್ಯಾಡ್ ಟು ಮಿಸ್ ದಿಸ್. ನೋಡಿ, ನನಗೆ ಹೆಲ್ತ್ ಸರಿ ಇಲ್ಲ ಈಗ, ಇದೇ ಟೈಮ್. ನಾನಂದೆ, ಮೇಡಮ್ ಪ್ರೀಮಿಯರಲ್ಲಿ ಸಿಗೋಣ, ತಲೆ ಕೆಡಿಸ್ಕೊಬಿಡಿ, ಈಗ ಆರಾಮಾಗಿ ನೀವು ಅಂತ. So we miss her now, like, you know, we wanted her to be part of the event. ಬಿಟ್ಟರೆ ರವಿ ಭಟ್ ಸರ್ ಈಗ ಎಲ್ಲೋ ಹೊರಗಡೆ US ಅಲ್ಲಿದ್ದಾರೆ, ಹೀಗಾಗಿ ರವಿ ಭಟ್ ಸರ್ ಬರಲಿಲ್ಲ. ಸೊ ಇದಾದಮೇಲೆ ನಾವು ಐ ವಿಲ್ ಕಮ್ ಟು ಜೈ. ಓಕೆ, ಸೊ ಜೈದು ನಂದು ಒಂಥರ ಜರ್ನಿ ಎಲ್ಲರಿಗಿಂತ ಹೆಚ್ಚಿಗೆ ಇದೆ ಈ ಫಿಲ್ಮಲ್ಲಿ. ಓಕೆ, ಸೊ ವಿಜಯ್ ಸರ್ ಹೇಳ್ದಂಗೆ, ಏನೋ ಚೆನ್ನೇಗೌಡ ಸರ್ ಹೇಳ್ದಂಗೆ, ನನಗೆ ಐಡಿಯಾ ಇರಲಿಲ್ಲ ಈ ಹುಡುಗ ಫ್ಯಾಮಿಲಿಯಿಂದ ಅಂತ. ಸೊ ನಾನು ಮೊದಲು ಸೆಲೆಕ್ಟ್ ಮಾಡಿದೆ. ಆಮೇಲೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು, ಇವನು ವರ್ಕ್ಶಾಪ್ಗೆಲ್ಲ ಬರಲಿಲ್ಲ ಅಂದರೆ ಹೇಗೆ ಅಂತ. ಜೋರು ಮಾಡೋಕ್ಕೂ ಬರಲ್ಲ. ಬೇರೆ ಯಾವುದೋ ಇದಾದರೆ ನಾನು ಏನೋ ಮಾಡಿ ಒಂದು ಇದನ್ನು ಮಾಡೋದು. ನನಗೆ ಸೀರಿಯಸ್ ಆಗಿ ನಾನು ಹೇಳ್ತೀನಿ, ಅದೊಂದು ನರ್ವಸ್ನೆಸ್ ನನಗಿತ್ತು. ಯಾಕಂದರೆ ನನಗೆ ಕ್ಲಿಯರ್ ಇತ್ತು ಈ ಕ್ಯಾರೆಕ್ಟರ್ ತುಂಬ ಡಿಫಿಕಲ್ಟ್ ಇದೆ, ಇದಕ್ಕೆ ವರ್ಕ್ಶಾಪ್ ಬೇಕು ಅಂತ. ಸೊ ನಾವು ವಿಜಯ್ ಸರ್ಗೂ 1 ದಿನ 2 ದಿನ ವರ್ಕ್ಶಾಪ್ ಕರೆದಿದ್ದೀವಿ, ಮೇಡಮ್ಗೂ ಕರೆದಿದ್ವಿ. ಸೊ ಇವಂದು ತುಂಬ ದಿನ ಇತ್ತು. ಬಟ್ 21 ಡೇಸ್ ನಾವು ವರ್ಕ್ಶಾಪ್ ಮಾಡಿದ್ವಿ. ಒಂದು ದಿನ ಮಿಸ್ ಮಾಡಿದೆ, ಅವನು ಬಂದಿದ್ದಾನೆ. ಒಂದು ಸಂಸ್ಕೃತಿ ಅನ್ನೋದು ಮನೆಯಿಂದನೇ ಬರಬೇಕು. ಸೊ ನನಗೆ ಒಂದು ಹೆಜ್ಜೆ ಏನಿತ್ತು ಅದನ್ನು ಮೊನ್ನೆ ಇದನ್ನು ಮಾಡಿದ. ಈಸ್ ಸಚ್ ಎ ಹಂಬಲ್ ಬಾಯ್. ನಾನು ಲಾಂಚ್ ಮಾಡ್ತಿದ್ದೀನಿ ಅಥವಾ ನನ್ನ ಫಿಲ್ಮಲ್ಲಿ ಡೆಬ್ಯೂ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೆ. ಯುವರ್ ಸಿನ್ಸಿಯರಿಟಿ ವಿಲ್ ಟೇಕ್ ಯು ಲಾಂಗ್ ವೇ. ಬಿ ಹಂಬಲ್, ಬಿ ಸಿನ್ಸಿಯರ್ ಲೈಕ್ ಹೌ ಯು ಆರ್. ಅದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿವರೆಗೂ ಅವ್ನು ಹಂಬಲ್ನೆಸ್ಸು ಒಂದಿದು, ಈಸ್ ಅ ಬ್ರಿಲಿಯಂಟ್ ಬಾಯ್. ಓಕೆ, ನಾನು ಎಲ್ಲರ ಮುಂದೆ ಹೇಳ್ತೀನಿ, ನಾನು ಹೊಗಳೋದು ತುಂಬ ಕಡಿಮೆ ಯಾರನ್ನೂ. ಓಕೆ, ತುಂಬ ಕಡಿಮೆ. ಬಟ್ ಇದನ್ನು ಮನಸ್ಸಿಂದ ಹೇಳ್ತಿದ್ದೀನಿ ಜೈ ಬಗ್ಗೆ. ಐ ಆಮ್ ಸೋ ಹ್ಯಾಪಿ ವಿತ್ ಹಿಮ್. ಒಂದಿನಾನು ಏನೋ ನನಗೆ ಮನಸ್ಸಿಗೆ ಕೆಟ್ಟ ಅನಿಸೋ ಹಾಗೆ ಏನೂ ಮಾಡಿಲ್ಲ ಅವನು. ಮೇಡಮ್, ಯು ಹ್ಯಾವ್ ರೇಸ್ಡ್ ಹಿಮ್ ಸೋ ವೆಲ್. ಓಕೆ,
ಸಚ್ ಎ ಗುಡ್ ಬಾಯ್ ಈಸ್. ಓಕೆ, ಸೊ ಅದನ್ನು ಜೈ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ, ಇದು ಅವನ ಬಗ್ಗೆ ಆಯಿತು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡಲ್ಲ. ಸಿನಿಮಾದಲ್ಲಿ ನೋಡಿ, 2 ಅವರ್ ಸಿನಿಮಾನೇ ಮಾಡಿದ್ದೀವಿ. ಓಕೆ, ಸೊ ಎಲ್ಲ ನೀವು ನೋಡಿ ಅದರಲ್ಲಿ. ಸೊ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಕ್ಯಾರೆಕ್ಟರ್. ಅದು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಅಲ್ಲ. ಮತ್ತು ಅವನು ಯಾವತ್ತೂ ಬಂದು ನನಗೆ ರಿಕ್ವೆಸ್ಟ್ ಮಾಡಲಿಲ್ಲ, ಸರ್ ಇದೊಂದು ರೀತಿ ಸೀನ್ ಕೊಡಿ, ಎಲಿವೇಶನ್ ಸೀನ್ ಕೊಡಿ, ಇದನ್ನು. ನೋ, ಏನು ನಾನು ಬರೆದಿದ್ದೀನಿ ಅವನು ಅದನ್ನೇ ಮಾಡ್ತಾಯಿದ್ದ. ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಕೊಡ್ತಾಯಿದ್ದೆ ಎಕ್ಸ್ಪ್ರೆಷನ್ಸು, ಕಡಿಮೆ ಮಾಡಂದರೆ ಕಡಿಮೆ ಮಾಡ್ತಿದ್ದೆ. ಹಿ ನೆವರ್ ಬ್ರಾಟ್ ಹೀಸ್ ಅಜೆಂಡಾ ಇನ್ ಟು ದ ಫಿಲ್ಮ್. ಅದು ನನಗೆ ತುಂಬ ಇಂಪಾರ್ಟೆಂಟು ಆ್ಯಕ್ಟ್ರಸ್ಗೆ. ಆ್ಯಕ್ಟ್ರಸ್ ಯಾರು ತಮ್ಮ ಅಜೆಂಡಾ ತೊಗೊಂಬರ್ತಾರೆ ಸ್ಕ್ರೀನ್ ಇದ್ರ ಮೇಲೆ, ಸೆಟ್ ಮೇಲೆ, ದ್ಯಾಟ್ ಡಿಸ್ಟರ್ಬ್ಸ್ ಮೀ ಅ ಲಾಟ್ ಆವಾಗ. ಬಟ್ ಅವನು ಯಾವತ್ತೂ ಮಾಡಲಿಲ್ಲ. ಅದು ಒಂದು ಹೆದರಿಕೆ ಇತ್ತು ನನಗೆ. ಸೊ ಈ ರೀತಿ ಬೇಕಂದರೆ ಹೇಗೆ ಮಾಡೋದು ಅಂತ. ಸೊ ದಿಸ್ ಈಸ್ ಅಬೌಟ್ ಜೈ, ಬಿಕಾಸ್ ಇದು ಒಂದು ಫಸ್ಟ್ ಫಿಲ್ಮು. ಓಕೆ, ಆ್ಯಸ್ ಮಚ್ ಆ್ಯಸ್ ಹೀ ಈಸ್ ಎಕ್ಸೈಟೆಡ್, ಐ ಆಮ್ ಆಲ್ಸೋ ಎಕ್ಸೈಟೆಡ್ ಫಾರ್ ಹಿಮ್. ಸೊ ಇದಾದಮೇಲೆ ಈಗ ಸಿನಿಮಾ ಹೇಗಾಯಿತು, ಇದೆಲ್ಲ ನಮ್ಮ ಆ್ಯಕ್ಟರ್ಸು ಇವರೆಲ್ಲ ಕಾಣ್ತಿದ್ದಾರೆ ನಿಮಗೆ, ಯು ಕ್ಯಾನ್ ಸಿ ದೆಮ್. ಸೊ ಈಗ ಅದರ ಹಿಂದೆ ಒಂದು ದೊಡ್ಡ ತಂಡನೇ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು 300 ಪೀಪಲ್ ಹ್ಯಾವ್ ವರ್ಕ್ಡ್ ಇನ್ ದ ಫಿಲ್ಮ್. 300 ಪೀಪಲ್. ನನ್ನ ಎಡೀಸ್ ಆಗಿರ್ಬೋದು. ಈಗ ಒಬ್ಬೊಬ್ಬರನ್ನಾಗಿ ನಾನು ಕರಿತೀನಿ ಸ್ಟೇಜ್ ಮೇಲೆ, ಯಾಕಂತಂದರೆ ನನಗೆ ಗೊತ್ತು ಅವ್ರು ಏನೇನು ಮಾಡಿದ್ದಾರೆ ಅಂತ. ಬಹುಶಃ ಎಲ್ರಿಗೂ ಅದು ಐಡಿಯಾ ಇರಲ್ಲ. ನನಗೆ ಗೊತ್ತು ಯಾವ್ಯಾವ ಲೆವೆಲಲ್ಲಿ 1 o'clock, 2 o'clock, 3 o'clock ಇನ್ ದ ನೈಟ್ ನಾನು ಕಾಲ್ ಮಾಡ್ತಿದ್ದೆ, ಕರಿತಾ ಇದ್ದೆ. ಸೊ ಫಸ್ಟಾಗಿ ನನ್ನ ಫ್ರೆಂಡ್ ಬಸವರಾಜ್ ಖೇಡದ್, ಅವನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಸೊ ನಮ್ಮ 99ಇಂದ ಜೊತೆಗಿದ್ದೀವಿ, 25 ವರ್ಷ ಆಯಿತು. ಓಕೆ, ಸೊ ಅವನು ಯಾವಾಗಲೂ ನನ್ನ ಜೊತೆ ಇರ್ತಾನೆ. ಸೊ ಬಸವರಾಜ್ ಬಾ. ಸೊ ಬಸವರಾಜ್ಗೆ ಸಾಥ್ ಅಂತಂದರೆ ನಮ್ಮ ಪ್ರೊಡಕ್ಷನ್ ಕಂಟ್ರೋಲರ್ ದತ್ತನ್ನ ಬನ್ನಿ. ಸೊ ದತ್ತನ್ನ ಬಸವರಾಜ್ ಯಾವಾಗೂ ಜೊತೆಗಿರೋರು. ಸೊ ನಾನು ಆ ವಿಷಯದ ಬಗ್ಗೆ ಏನೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಓಕೆ, ಇದಾದಮೇಲೆ ನನ್ನ DOP ವರುಣ್ ಪ್ಲೀಸ್ ಕಮ್. ಸೊ ನಾನು ಹೇಳೋನಷ್ಟೇ, ಉಳಿದದ್ದೆಲ್ಲ ಮಾಡೋದು ಇವನು. ಓಕೆ, ಸೊ ವರುಣ್ ಇಲ್ಲ ಅಂತಂದರೆ ನನ್ನ ಕೈಕಾಲೇ ಆಡ್ತಿರ್ಲಿಲ್ಲ ಸೆಟ್ಟಲ್ಲಿ. ಸೊ ವರುಣ್ ಪ್ಲೀಸ್ ಕಮ್. ಓಕೆ, ಸೊ ಇದಾದಮೇಲೆ ನನ್ನ ಫಸ್ಟ್ AD ಹರ್ಷ. ಸೊ ನನಗೇನೇ ಪ್ರಾಬ್ಲಮ್ ಬಂದರೂ ಮೊದಲು ನೆನಪೋಗೋದು ಹರ್ಷ. ಸೊ ಯೂಸ್ ಟು ಬಿ ದೇರ್. ಹರ್ಷ ಕಟ್ಟಿಮನಿ ಬಾ. ಓಕೆ, ಹರ್ಷ ಕಟ್ಟಿಮನಿ. ಮತ್ತು ರೆಸ್ಟ್ ಆಫ್ ದ ಮೈ ಟೀಮ್, ಸುದರ್ಶನ್, ಕೋಮ್ಲಾ, ಎಲ್ಲರೂ ಬನ್ನಿ. ಕೋಮ್ಲಾ, ಸುದರ್ಶನ್, ಸಮರ್ಥ್, ವೇದ ಇಲ್ಲ, ಅನುರಾಧ. ಸೊ ಕರಿತಿದ್ದೀನಿ. ಸೊ ಡೈರೆಕ್ಷನ್ ಟೀಮ್ ಆದಮೇಲೆ ಸೊ ಡೈರೆಕ್ಷನ್ ಟೀಮ್ ಯಾರ್ಯಾರು ಇದ್ದೀರಾ ಬನ್ನಿ ಎಲ್ಲರೂ. ಒಂದಷ್ಟು ಜನ ಇಲ್ಲ, ಇನ್ನೂ 3-4 ಜನ ತುಂಬ ಕೆಲಸ ಮಾಡಿದ್ದಾರೆ, ಅವರಿಲ್ಲ. ಸೊ ಇದಾದಮೇಲೆ ನನ್ನ ಮ್ಯೂಸಿಕ್ ಒಂದು ಸಾಂಗ್ ಮಾಡಿರುವಂಥ ಶ್ರೇಯಾನ್ ಶ್ರೀರಾಮ್ ಬನ್ನಿ. ಇನ್ನೂ 2 ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಅವರಿಲ್ಲ ಇಲ್ಲಿ ಇವತ್ತು. ಓಕೆ, ಸೊ ಅಶ್ವಿನ್ ಹೇಮಂತ್ ಮತ್ತು ಡೋಲೇಶ್ವರ್ ರಾಜ್ ಸುಂಕು ಅಂತ, ಅವರು ಚೆನ್ನಾಗಿರೋ ಸಾಂಗ್ಸ್ ಮಾಡಿದ್ದಾರೆ. ಬಿಟ್ಟರೆ ನನ್ನ ಎಡಿಟರ್ ಜಗದೀಶಿಗೆ ಕಾಟ ಕೊಟ್ಟಷ್ಟು ನಾನು ಯಾರಿಗೂ ಕಾಟ ಕೊಟ್ಟಿಲ್ಲ. ಸತತವಾಗಿ 2 ವರ್ಷ ಎಡಿಟ್ ಮಾಡಿದ್ದೀವಿ ಫಿಲ್ಮು. ಇವತ್ತು ಮಧ್ಯಾಹ್ನದವರೆಗೂ ನಡೀತಾ ಇತ್ತು. ಸೊ ಇನ್ನೂ ನಡೀತಾನೆ ಇರುತ್ತೆ ಅದು. ಬಾ ಜಗದೀಶ್. ಪೇಷಂಟ್ಲಿ ಹಿ ಹ್ಯಾಸ್ ಟಾಲರೇಟೆಡ್ ಮೀ, ಹಿ ನೆವರ್ ಲಾಸ್ಟ್ ಹೀಸ್ ಕೂಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಸೊ ಅದನ್ನು ಬಿಟ್ಟರೆ ಒಂದು ದೊಡ್ಡ ಯಾರನ್ನ ಹರ್ಷನ್ ಕರಿ. ಹರ್ಷ ಬಾ. ಇದನ್ನು ಬಿಟ್ಟರೆ ಒಂದು ದೊಡ್ಡ ಕಲಾವಿದರ ತಂಡನೇ ಇದೆ. ಓಕೆ, ಇಲ್ಲಿ ಎಲ್ಲರೂ ಇದ್ದಾರೆ. ಪೃಥ್ವಿ ಸರ್, ಕೀರ್ತಿ ಸರ್ ಪ್ಲೀಸ್ ಬನ್ನಿ. ನಾಗರಾಜ್ ಸರ್, ರಂಜನ್ ಸರ್, ಅಶ್ವಿನ್, ಮಂಜುನಾಥ್, ಬೋತ್ ಮಂಜುನಾಥ್ ಬನ್ನಿ. ಹಾಗೆ ಇಡೀ ಸಿನಿಮಾ ತಂಡದವರು ಬರಬೇಕು. ಒಬ್ಬೊಬ್ಬರ ಹೆಸರು ನನಗೆ. ಜೈ, ವಿಜಯ್ ಸರ್, ಭಾವನಾ ಬನ್ನಿ. ನಮ್ದೊಂದು ಕಂಪ್ಲೀಟ್ ಟೀಮ್ ಫೋಟೋ ಆಪರ್ಚುನಿಟಿ.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.